ಕಾಂಗ್ರೆಸ್ ವಕ್ತಾರರು ಈಗ ತಾನೇ ಜಾಯಿನ್ ಆದ್ರು ನಾರಾಯಣ ಸ್ವಾಮಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯದುಕುಮಾರ್ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡ್ಬಿಡೋಣ. ಸರ್ ಏನ್ ಸರ್ ಪಟ್ಟು ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಅಧಿವೇಶನ ಕರೆದಂಗಿದೆಯಲ್ಲ ಸರ್, ಯಾವ ವಿಚಾರನೂ ಚರ್ಚೆ ಮಾಡಕ್ ಬಿಡ್ತಾ ಇಲ್ವಲ್ಲ ನೀವು ಅಂತ. ಎನಿವೆ ನಾವು ಕಾಂಗ್ರೆಸ್ನವ್ರ ಹತ್ರ ಮಾತಾಡಿದಾಗ ಒಂದು ಹೇಳಿದ್ರು, ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶ ಕೊಡಿ ಅಂತಾನೂ ಕೇಳ್ತಿಲ್ಲ, ಮತ್ತು ಬಿ ನಾಗೇಂದ್ರ ಅವರ ರಾಜೀನಾಮೆ ಯಾಕೆ ಅನ್ನೋದ್ರ ಬಗ್ಗೆ ನಿಖರ ಕಾರಣನೂ ಕೊಡ್ತಿಲ್ಲ, ಜಸ್ಟ್ ಹಗರಣ ಅನ್ನೋ ವಿಚಾರ ಮಾತ್ರ ಉಲ್ಲೇಖ ಆಗ್ತಾ ಇದೆ ಅಲ್ಲಿ ಅಂತ. ಮೇಡಮ್, ಸದನ ಪ್ರಾರಂಭವಾಗೋದಕ್ಕಿಂತ ಮುಂಚೆನೆ ಭಾರತೀಯ ಜನತಾ ಪಾರ್ಟಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದಂಥದ್ದು. ಭ್ರಷ್ಟಾಚಾರಿಗಳಿಗೆ ಸದನದಲ್ಲಿ ಜಾಗವಿಲ್ಲ, ಯಾರು ಅದು ಜವಾಬ್ದಾರಿ ಹೊತ್ಕೊಂಡಿದ್ದಾರೋ, ಮಂತ್ರಿ ಸ್ಥಾನ ಹೊತ್ಕೊಂಡಿದ್ದಾರೋ ಅದು ರಾಜೀನಾಮೆ ಕೊಡಬೇಕಾಗತ್ತೆ. ಸದನ ಸುಸೂತ್ರವಾಗಿ ಯಾವ ರೀತಿಯಾದಂಥ ನಾವು ಹಲವಾರು ಪ್ರಶ್ನೆಗಳನ್ನು ಸದನಕ್ಕೆ ಇದಕ್ಕೆ ಕ್ವೆಶ್ಚನರೀಸ್ ನಾವು ಕಳಿಸಿದ್ವಿ. ಅದು ಕಾವೇರಿ ವಿಚಾರ ಆಗಿರ್ಬೋದು, ಬಿಡದಿ ವಿಚಾರ ಆಗಿರ್ಬೋದು, ಕಾನೂನು ಸುವ್ಯವಸ್ಥೆ, ಕೆಲವು ರಾಜ್ಯದಲ್ಲಿ ನೆರೆ ಇದೆ, ಕೆಲವು ತಾವು ಬರ ಇದೆ, 175 ತಾಲೂಕುಗಳಿಗೆ ಹೆಚ್ಚು ಬರ ಇರುವಂಥದ್ದು, ಇದೆಲ್ಲ ಸುದೀರ್ಘವಾದ ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಸಲ್ಲಿಸಿದಂಥದ್ದಾಯಿತು. ಅದಕ್ಕಿಂತ ಮುಂಚೆ ನಾವು ಸರ್ಕಾರಕ್ಕೆ ಹೇಳಿದಂಥದ್ದು, ಈ ಹಿಂದಿನ ಸರ್ಕಾರದಲ್ಲಿ ಬಿ ನಾಗೇಂದ್ರ ಅವರು ಕಳಂಕಿತರಾಗಿ ಇಡೀ ರಾಜ್ಯಕ್ಕೆ ಗೊತ್ತಿದ್ದಂಗೆ ಅಂದಿನ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳಿದಂಥದ್ದು ಎಷ್ಟು ಕೋಟಿ ದೊಡ್ಡ ನಾವು 189 ಕೋಟಿ ಅಂತಂದಾಗ ಪಾಪ ಸಿದ್ದರಾಮಯ್ಯನವರು ಒಪ್ಕೊಂಡ್ರು ಎಷ್ಟು ಕೋಟಿ ಹಗರಣ ಆಗಿದೆ ಅಂತ. ಅದು ಜಗಜ್ಜಾಹೀರಾಗಿರುವಂಥದ್ದು, ಮಾಧ್ಯಮವಾಗಲಿ ಕರ್ನಾಟಕವಾಗಲಿ ಇಡೀ ರಾಜ್ಯ ನೋಡಿದಂಥದ್ದು, ದೇಶ ನೋಡಿದಂಥದ್ದು. ಆವತ್ತು ಕಳಂಕಿತರಾಗಿದ್ದವರು ಇವತ್ತು ಯಾವ ಇನ್ವೆಸ್ಟಿಂಗ್ ಏಜೆನ್ಸೀಸ್ ಆಗ್ಬೋದು, ಇಲ್ಲ ಯಾವ ಕೋರ್ಟಲ್ಲಿ ಆಗ್ಬೋದು, ಇವರು ಕ್ಲೀನ್ ಅಂತ ಹೇಳಿದ್ದಾರೆ, ಇವರು ಯಾವುದು ಪರಿಶುದ್ಧ ಇಲ್ಲ, ಯಾವುದು ಇಲ್ಲ ಅಂತಂತ ಇವರ ಮೇಲೇ ಕೇಸ್ ಇರುವಂಥದ್ದು. ಟೋಟಲ್ ಅವ್ರು ಹೇಳಿದ್ದು ಒಂದು ಕೇಸ್ ಯಾವುದು ಎಲ್ಲಿ ಉಲ್ಲೇಖ ಆಗಿದೆ, 24 ಕೇಸ್ ಇರುವಂಥದ್ದು. ಟೋಟಲ್ ಅವರು 2023ರಲ್ಲಿ ಅಫಿಡವಿಟಲ್ಲಿ ಕೊಟ್ಟಿರುವಂಥದ್ದು 42 ಕೇಸು 44 ಕೇಸು ಕೊಟ್ಟಿರುವಂಥದ್ದು. ಯಾವ ಒಂದು ಇದು ಇನ್ವೆಸ್ಟಿಗೇಷನ್ಸ್ ಕ್ಲಿಯರ್ ಆಗಿದೆ ಅಂತ. ಆಮೇಲೆ ನನ್ನ ಅಕೌಂಟ್ಗೆ 1 ರೂಪಾಯಿನೂ ಇಲ್ಲ ಅಂತ ಹೇಳ್ತಾರೆ. ಅವರ ಒಂದು ಅಧಿಕೃತ ಅಕೌಂಟ್ ತಾವೇ ಉಲ್ಲೇಖ ಮಾಡಿದಂಥದ್ದು 1.20 ಕೋಟಿ ಬಂದಿರೋವಂಥದ್ದು, 600 ಕೋಟಿಗಳು ಮೇಡಮ್, 600 ಅಕೌಂಟ್ಗಳು ಮೇಡಮ್, 600 ಅಕೌಂಟ್ಗಳಿಗೆ ಯಾವತ್ತು ಏನಂತಾರೆ ಅಮೌಂಟ್ ರಿಲೀಸ್ ಆಗುತ್ತೋ ಇಮಿಡಿಯೇಟ್ಲಿ ಇಟ್ ವಾಸ್ ಕ್ಯಾಶ್, ಇಮಿಡಿಯೇಟ್ಲಿ ಇಟ್ ವಾಸ್ ಕ್ಯಾಶ್. ಆ ಕ್ಯಾಶಿನ ರೂಪದಲ್ಲಿ ಬಂದಿದ್ದಂಥದ್ದನ್ನ ಯಾವುದಕ್ಕೆ ತೆಲಂಗಾಣ ಚುನಾವಣೆ ಆಗ್ಬೋದು, ಬಳ್ಳಾರಿ ಚುನಾವಣೆಗೆ ಆಗ್ಬೋದು, ಇದಾಗಿರುವಂಥದ್ದು ಪ್ರೈಮಾ ಫೇಸ್ ಇರಾಗಿರುವಂಥದ್ದು. ಇಂಥ ದೊಡ್ಡ ಕಳಂಕಿತ ಹುಟ್ಟಂಥ ವ್ಯಕ್ತಿ ಮತ್ತೆ ಅವ್ರ ರೆಸ್ಕ್ಯೂಗೆ ಯಾರು ಬರ್ತಾ ಇಲ್ಲ ಮೇಡಮ್. ನಾವು ಸರ್ ಆವಾಗಲೇ ಉಲ್ಲೇಖ ಮಾಡಿದ್ರು, ಯಾರಿಗಾಗಿ ನಾಗೇಂದ್ರ ಅಂತ, ಅದು ಡಿ ಕೆ ಶಿವಕುಮಾರ್ ನಾಗೇಂದ್ರನ, ಶಿವಕುಮಾರ್ ಅಂತ ಮಾಜಿ ಮುಖ್ಯಮಂತ್ರಿಗಳ ನಾಗೇಂದ್ರನ, ಇಲ್ಲ ಎಲ್ಲ ಗುಟ್ಟುಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡು ಬೇರೆ ಯಾರಿಗೋ ಹೈಕಮಾಂಡ್ ಹೆಸರೋ ಇಲ್ಲ ಇಲ್ಲಿರೋ ಹೆಸರುಗಳನ್ನ ಹೇಳೋ ಅಂತ ನಾಗೇಂದ್ರನ ಯಾರಿಗೆ ನಾಗೇಂದ್ರ ಅಂತ ಹೇಳ್ಬೇಕಾಗುತ್ತೆ. ನಾವು ಸ್ಪಷ್ಟವಾಗಿ ಭ್ರಷ್ಟಾಚಾರಿಗಳ ಜೊತೆಗೆ ಯಾರು ಭ್ರಷ್ಟ ಕಳಂಕಿತರಾಗಿದ್ದಾರೋ ದೇ ಶುಡ್ ಕಮ್ ಕ್ಲೀನ್, ನಾವು ಸದನ ನಡೆಯಕ್ ಬಿಡ್ತೀವಿ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀವಿ, ಇಡೀ ಸದನಕ್ಕೂ ಹೇಳಿದ್ದೀವಿ. ಆದ್ರೆ ಯಾರ ರಕ್ಷಣೆಗಾಗಿ? ಈಗ ರಾಜ್ಯದ ಬಗ್ಗೆ ನೀವು ತುಂಬಾ ಮಾತಾಡಿದ್ರಿ, ಏನಂತ ಎಲ್ಲ ಹೇಳ್ತೇವೆ ಅಂತ ಅಂದ್ಬಿಟ್ಟು, ಆ 224 ಕ್ಷೇತ್ರಗಳು ಜನರ ಪ್ರತಿನಿಧಿಗಳು ಆಯ್ಕೆ ಮುಖ್ಯನಾ, ಒಬ್ಬ ಭ್ರಷ್ಟಾಚಾರಿನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಸಮರ್ಥಿಸಿಕೊಂಡು ಇಷ್ಟು ದಿನ ಕಾಲಹರಣ ಮಾಡಿದ ಸರ್ಕಾರಕ್ಕೆ ಜವಾಬ್ದಾರಿ ಇದೆಯಾ ಅಂತ ಕೇಳಬೇಕಾಗುತ್ತೆ. ಓಕೆ, ನಾರಾಯಣ ಸ್ವಾಮಿ ಸರ್, ಕೊಟ್ಟಿರುವ ಭರವಸೆಯನ್ನ ಉಳಿಸಿಕೊಳ್ಳೋ ಭರದಲ್ಲಿ ತಪ್ಪು ಮಾಡ್ತಾ ಸರ್ಕಾರ ಅನ್ನೋ ಪ್ರಶ್ನೆ. ಹಗರಣದ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಕ್ಲೀನ್ ಚೀಟ್ ಸಿಕ್ಕಿಲ್ಲ ಬಿ ನಾಗೇಂದ್ರ ಅವ್ರಿಗೆ ಇಡೀ ಹಗರಣಕ್ಕೆ ಸಂಬಂಧಪಟ್ಟಂತೆ. ಬಟ್ ಸರ್ಕಾರನೇ ಕ್ಲೀನ್ ಚೀಟ್ ಕೊಟ್ಬಿಟ್ಟು ಅವ್ರಿಗೆ ಸಚಿವ ಸ್ಥಾನದಲ್ಲಿ ಕೂರಿಸ್ಬಿಡ್ತಾ ಬೇಕಿತ್ತ ಇಷ್ಟೆಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಸರ್. ಎಷ್ಟು ನಿಷ್ಠಾವಂತ, ಪ್ರಾಮಾಣಿಕ, ದಕ್ಷ ಶಾಸಕರಿದ್ದಾರೆ ನಿಮ್ಮಲ್ಲಿ, ಜನಪ್ರತಿನಿಧಿಗಳಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ಬಿ ನಾಗೇಂದ್ರ ಅವರು ಯಾಕೆ ಮತ್ತೊಮ್ಮೆ? ನೋಡಿ, BJP ವಕ್ತಾರರು ಒಂದು ಮಾತು ಹೇಳಿದರು, ಭ್ರಷ್ಟಾಚಾರಗಳಿಗೆ ಸದನದಲ್ಲಿ ಅವಕಾಶ ಕೊಡೋದಿಲ್ಲ. ನಾನು ಸ್ವಾಗತ ಮಾಡ್ತೀನಿ ಅದನ್ನು. ಈ 13ಕ್ಕೆ ಮೊದಲು ಅವರು ಅದನ್ನೇ ಹೇಳಿದ್ದು ಈ ದೇಶದ ಜನತೆಗೆ, ಭ್ರಷ್ಟಾಚಾರ ಏನಿದೆ ಅದನ್ನು ನಾವು ಕಮ್ಮಿ ಮಾಡ್ತೀವಿ, ಏನು ಕಾಂಗ್ರೆಸ್ ಅನಾಹುತ ಮಾಡಿದೆ 70 ವರ್ಷ, ಏನು ಚೀಟ್ ಮಾಡಿದೆ, ಏನು ಮೋಸ ಮಾಡಿದೆ, ಇದನ್ನೆಲ್ಲ ನಾನು ಪಕ್ಕಕ್ಕಿಟ್ಟು ಅದನ್ನು ಮೋಸ ಮಾಡಿ ನಾವು ಶುದ್ಧವಾಗಿ ಬರ್ತೀವಂತ ನಿಜ ಹೇಳಿ ಕರ್ನಾಟಕ ಜನತೆಗೆ BJP ಪಕ್ಷ ಆಗಲಿ, ಅಶೋಕರಾಗಲಿ, ವಕ್ತಾರರಾಗಲಿ, ನಾವು ಏನು ನಿಮ್ಮನ್ನು ಭ್ರಷ್ಟಾಚಾರಗಳು ಒಳಗಡೆ ಬಿಡಲ್ಲ ಅಂತ ಹೇಳ್ತಾ ಇದ್ದೀವಿ. ನಾವು ವಿರೋಧ ಪಕ್ಷದಲ್ಲಿ ನಾವು ಕುಳಿತಿದ್ದೀವಿ. ಹೌದು, ನಾವು ಯಾರು ಭ್ರಷ್ಟಾಚಾರಿಗಳು ಅಲ್ಲ, ನೀವು ಭ್ರಷ್ಟಾಚಾರಗಳು, ಅದಕ್ಕೆ ನಿಮಗೆ ಸದನದಲ್ಲಿ ಪ್ರವೇಶ ಇಲ್ಲ ಅಂತ ಇವತ್ತು ಎದೆ ಒಪ್ಕೊಳ್ಳಕ್ಕೆ ಹೇಳಿ, ಅದಕ್ಕೆ ಉತ್ತರ ಸಮಂಜಸವಾಗಿ ಸಿಗುತ್ತೆ. ಎರಡನೇದಾಗಿ ನಮ್ಮ ಹಿರಿಯರಾದ ಪತ್ರಕರ್ತರು ಕಾಂಗ್ರೆಸ್ ಪಕ್ಷ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿರ್ತದೆ. ವ್ಯವಸ್ಥೆನ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಕಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದರ ಮೇಲೆ ನಂಬಿಕೆ ಇದೆ, ಅದರ ಆಧಾರದಲ್ಲಿ ನಡೀತದೆ. ಈಗ SIT ನಮ್ಮ ಪಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್, ಪಾರ್ಟ್ ಆಫ್ ಗೌರ್ಮೆಂಟ್, ಪಾರ್ಟ್ ಆಫ್ ವ್ಯವಸ್ಥೆ. ಆಮೇಲೆ ನೀವು ನೋಡಿ, 10 ದಿವಸ ಈ ದೇಶದ ಸಮಸ್ತ ಬಡ ಜನಗರ, ಪ್ರತಿಯೊಬ್ಬರ ಜನಗರ ದುಡ್ಡು ಕೊಳ್ಳೆ ಹೊಡೆದಂಥ ರಾಮ ಜನ್ಮಭೂಮಿಯಲ್ಲಿ SIT ಎಷ್ಟು ದಿವಸದಲ್ಲಿ ರಿಸಲ್ಟ್ ಕೊಡ್ತು? ಎಷ್ಟು ದಿವಸ? ನಾವು ನೋಡಿ, ರಾಜೀನಾಮೆ ಯಾಕೆ ನೀವು ಅವಶ್ಯ ಅಂತ ಇಂಡೆವಿಟೇಬಲ್ ಯಾಕೆ ನಾಗೇಂದ್ರ ಅಂತ ಹೇಳಿದಕ್ಕೆ, ನಾಗೇಂದ್ರ ಆರೋಪ ಬಂದಾಗ ಈ ಮುಖ್ಯಮಂತ್ರಿಗಳು ಸರ್ಕಾರ ಅವನಿಗೆ ಇಮಿಡಿಯೇಟ್ ಆಗಿ ರಿಸೈನ್ ಮಾಡೆ ಅಂತ ಹೇಳ್ತು. ರಿಸೈನ್ ಮಾಡಿದ್ರು.
ಅವ್ರು ಕುತ್ಕೊಂಡ್ರು, SIT ಫಾರಂ ಮಾಡ್ತು. ಈ ದೇಶದ ವ್ಯವಸ್ಥೆ ಅದು SIT ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಲೀಡರ್ಶಿಪ್ ಅಲ್ಲಿ ನಡೀತಾ ಇರೋದು. SIT ಅಲ್ಲಿ ಅವ್ರಿಗೆ ಕ್ಲೀನ್ ಚಿಟ್ ಬಿಟ್ಟು ಆ ನಂತರ 2.5 ವರ್ಷ ಆದ್ಮೇಲೆ ಅವ್ರನ್ನ ಇವತ್ತು ನಾವು ಸೇರಿಸ್ಕೊಂಡಿದ್ದೀವಿ. ಬಟ್ ನೀವು ಕೊಳ್ಳೆ ಹೊಡೆದು ಭಕ್ತರ ದುಡ್ಡನ್ನ ಕೊಳ್ಳೆ ಹೊಡೆತಕ್ಕಂಥ ರಾಮ ಜನ್ಮಭೂಮಿ ಕೇವಲ 11 ದಿವಸದಲ್ಲಿ SIT ಮಾಡಿದಿರಿ. ಆ 3 ಜನಕ್ಕೂ ನೀವು ಕ್ಲೀನ್ ಚಿಟ್ ಕೊಟ್ಟಿದ್ದೀರಿ. ಯಾರು ಚಂಪತ್ ಕುಮಾರ್ ಆಗಲಿ, ಮಿಶ್ರಾ ಆಗಲಿ, ಇವರ ಅವರಾಗ್ಲಿ, ನಮ್ಮ ಕರ್ನಾಟಕದವರಾಗಲಿ. ಒಂದು ನಿಮಿಷ, ವಾಲ್ಮೀಕಿ ಬರ್ತೀವಿ, ನೀವು ವಾಲ್ಮೀಕಿ ಬರ್ತೀವಿ ಕೊಟ್ರಿ. ನಂದು ಪ್ರಶ್ನೆ ಅದಲ್ಲ. ನೀವು ಶುದ್ಧ ಇದ್ದೀರಲ್ಲ, ಹೌದು. ಭ್ರಷ್ಟಾಚಾರಗಳು ನೀವು ಅನ್ನೋದಾದ್ರೆ ಈ ಜಗತ್ತಿನಲ್ಲಿ ಕಂಡಂತ ಕಡು ಭ್ರಷ್ಟಾಚಾರಿ ಯಾರಿರೋದು? ರೆಡ್ಡಿ. ಅವ್ರು ಕೊಳ್ಳೆ ಹೊಡೆದ್ರೆ ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ CBI ಜಡ್ಜ್ಗೆ ನೀವು ಪ್ರೊವೋಕ್ ಮಾಡ್ಬಿಟ್ಟು ದುಡ್ಡು ಕೊಟ್ಟು ಅವ್ರನ್ನ ಕೊಲೆ ಮಾಡಿದಿರಿ. ನೀವು ಮಾತಾಡೋದು ನಾನು ತೊಂದರೆ ಕೊಟ್ಟಿಲ್ಲ. ನೀವು ನೋಡಿ ರೆಡ್ಡಿ ಅವ್ರ ಹಿಸ್ಟ್ರಿ ಒಂದ್ಸತಿ ತಗೊಳ್ಳಿ. ಇವತ್ತು ಅವರ ನಾಯಕತ್ವದಲ್ಲಿ ನೀವು ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೇಳ್ತಾ ಇರಲ್ಲ, ಎಷ್ಟು ಮತ್ತೆ ಸಂಬಂಧ ಹೋಗ್ಲಿ. ಪರಿಶುದ್ಧರಾದ ಹೇಳಿ, ಈ ದೇಶದಲ್ಲಿ ಏನು ಭ್ರಷ್ಟಾಚಾರಗಳು ಬಂತ ನಾವಲ್ಲ, ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ. ಅಜಿತ್ ಪವಾರ್ ಅವರು 20,000 ಕೋಟಿ ಅಂತ ಕೇವಲ ಒಂದೇ ವಾರದಲ್ಲಿ ಅದೇ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಪಕ್ಷದಲ್ಲಿ ಡೆಪ್ಟಿ CM ಮಾಡ್ಕೊಂಡಿದ್ದೀರಿ. ನಂದು ವಾದ ಅವರ ಪ್ರಶ್ನೆಗೆ ಒಂದು ಉತ್ತರ. ನಾವು ಭ್ರಷ್ಟಾಚಾರಿಗಳನ್ನ ಒಳಗಡೆ ಬಿಡೋದಿಲ್ಲ ಅನ್ನೋದಕ್ಕೆ ಮಾತ್ರ ಉತ್ತರ. ನೀವು ನಿಜವಾಗ್ಲೂ ಭ್ರಷ್ಟಾಚಾರಿಗಳು ಅಲ್ಲ ಅನ್ನೋದಾದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ನಾಗೇಂದ್ರ ಅವ್ರನ್ನ ಯಾಕೆ ಇನ್ವಿಟೇಬಲ್ ಅಂದ್ರೆ, ನಾಗೇಂದ್ರ ಅವರು ಏನು ಹೌದು ನಿಜ 182 ಕೋಟಿ ಮಿಸ್ಯೂಸ್ ಆಗಿದೆ. ಸಿದ್ದರಾಮಯ್ಯ ಅವರು ಇಲ್ಲಪ್ಪ 82 ಕೋಟಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿದ್ರು ಸದನದಲ್ಲಿ ಸತ್ಯ. ಈಗ ಆಲ್ರೆಡಿ 118 ಕೋಟಿ ರಿಕವರಿ ಆಗಿದೆ. ಅದು ಕೇಸುಗಳಿಗೆ ಆಲ್ರೆಡಿ ಇದೆ, ಕೋರ್ಟಲ್ಲಿ ಇದೆ. ಆಮೇಲೆ ಈ ದೇಶದ ಯಾವುದೇ ಒಂದು ನ್ಯಾಯಾಲಯ, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ನಾಗೇಂದ್ರವನ್ನ ಇವತ್ತಿಗೆ ನೀನು ತಪ್ಪು ಮಾಡಿದ್ದೆ ಅಂತ ಆರೋಪ ಮಾಡಿದ್ದಿಲ್ಲ. ಜವಾಬ್ದಾರಿ ನಾವಲ್ಲ. ಒಂದು ವೇಳೆ ಈ ದೇಶದ ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ನ್ಯಾಯಾಲಯ ಬೆಳಿಗ್ಗೆ ನಾಗೇಂದ್ರ ಅವರು ಅಪರಾಧಿ, ಅವರು ಜೈಲಿಗೆ ಕನ್ವಿಕ್ಟ್ ಆಗಬೇಕು, ಮೋಸ ಮಾಡಿದ್ದಾರೆ, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಕ್ಯಾಬಿನೆಟ್ ಅಲ್ಲಿ ಇರೋದಿಲ್ಲ ಅವರು. ಅದು ವ್ಯವಸ್ಥೆ ಮೇಲೆ ಕಾಂಗ್ರೆಸ್ ಪಕ್ಷ ನಂಬಿಕೆ ಇಟ್ಟಿದೆ. ಆದ್ರಿಂದ ನೀವು ನಿಮ್ಮಲ್ಲಿ ಹೆಗ್ಗಣಗಳು ಮರಗಳು ತುಂಬಿ ತುಳುಕ್ತಾ ಇದ್ದೇವೆ. ನೀವು ಯಾರ ನಾಯಕತ್ವದಲ್ಲಿ ಭ್ರಷ್ಟಾಚಾರ ವಿರೋಧ ಹೋರಾಟ ಮಾಡ್ತಾ ಇದ್ರು ಅನ್ನೋದು ಬಹಳ ಮುಖ್ಯ. ಅದು ಕರ್ನಾಟಕ ಜನತೆ ನೋಡ್ತಾ ಇದೆ. ನೀವು ಅಲ್ಲಿ ಉತ್ತರ ಕೊಡಿ. ಮಾಡ್ತಾ ಇದ್ದೀರಾ.